ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ಚಪಾತಿ ಮತ್ತು ಒಂದು ಪಲ್ಯ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಚಪಾತಿನ ನಾನು ಒಂದು ಸೊಪ್ಪಾಕಿ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ. ಅದು ಯಾವ ಥರ ಅಂತ ನಾನು ಈ ರೆಸಿಪಿಲಿ ತೋರಿಸ್ತೀನಿ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ಮಾಡೋದು ಈಸಿ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು ಚಪಾತಿ ಮಿದ್ದಿಡ್ತಾಯಿದ್ದೀನಿ. ಅದು ನಾನು ನುಗ್ಗೆ ಸೊಪ್ಪಿಂದು ಪಲ್ಯ ರೆಸಿಪಿ ಮಾಡಿರೋದು ಚಪಾತಿನ. ಅದು ಚಪಾತಿಗೆ ನುಗ್ಗೆ ಸೊಪ್ಪನ್ನ ಯಾವ ಥರ ಫ್ರೈ ಮಾಡಿ ಆ್ಯಡ್ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಅದ್ರ ಜೊತೆಗೆ ಒಂದು ಪಲ್ಯ ರೆಸಿಪಿನೂ ಮಾಡಿದ್ದೀನಿ ನಾನು. ಅದೇನು ಪಲ್ಯ ಅಂತ ಇದಾದಮೇಲೆ ಮುಂದೆ ಹೋಗ್ತಾ ತೋರಿಸ್ತೀನಿ ನೋಡಿ. ಈಸಿಯಾಗಿ ಮಾಡ್ಕೋಬೋದು. ಬರೀ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿಬಿಟ್ಟು ಈ ಪೌಡ್ರ್ ಹಾಕಿ ಮಾಡಿದ್ರೆ ಬೇಗ ಆಗೋಗುತ್ತೆ. ಅದು ಏನು ಪಲ್ಯ ಅಂತಲೂ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಫಸ್ಟು ಇದು ಒಂದು ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಇದೇನು ಸೊಪ್ಪು ಅಂತೇನಾದ್ರು ಗೊತ್ತಾಯ್ತಾ? ಇದು ನುಗ್ಗೆ ಸೊಪ್ಪು. ಇದು ನಮ್ಮ ತೋಟದಲ್ಲಿಂದ ನಾನು ತೊಗೊಂಬಂದಿದ್ದೆ ಸ್ವಲ್ಪ ಪಲ್ಯ ಮಾಡಲಿಕ್ಕೆ ಅಂತ. ಪಲ್ಯ ಮಾಡಿ ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ನಾನು ಇದನ್ನು ಚಪಾತಿಗೆ ಹಾಕಿ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಹಾಕಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಮಾಡಿಟ್ಟಿದ್ದೆ ನಾನು, ಹಾಗೆ ಬಾಣಲಿಲಿ ಹುರಿದು. ಈಗ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದು ಸ್ವಲ್ಪ ಹಸಿ ಅಂಶ ಇದ್ದರೆ ಸ್ವಲ್ಪ ಒಗೋಗ್ರಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಡೈಜೆಷನಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋರಿಗೆಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಮತ್ತು ಇದು ಚಪಾತಿನೂ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಈ ಥರ ಫ್ರೈ ಮಾಡಿಬಿಟ್ಟು ನಾನು ಹಾಕ್ತೀನಿ. ನುಗ್ಗೆ ಸೊಪ್ಪನ್ನ ಬೇಕಾದ್ರೆ ನರ್ಸರಿಗಳಲ್ಲೆಲ್ಲ ಗಿಡಗಳನ್ನೆಲ್ಲ ಮಾರ್ತಾರೆ. 10 ರೂಪಾಯಿ ಒಂದು ಗಿಡ ತೊಗೊಂಬಂದು ನೀವು ಪಾಟಲ್ಲೆಲ್ಲ ಬೆಳೆಸ್ಕೋಬೋದು. ಬೆಳೆಸೋದ್ರಿಂದ ನಿಮಗೆ ಕಾಯಿ ಇಲ್ಲ ಅಂದ್ರೂ ಸೊಪ್ಪಿಂದ ನೀವು ಅದು ಹಲವು ರೆಸಿಪಿಗಳನ್ನ ಮಾಡಿಕೊಂಡು ಆರೋಗ್ಯನ ಚೆನ್ನಾಗಿಟ್ಕೋಬೋದು ಅಂತ ಹೇಳ್ತೀನಿ. ಅದು ಸುಮಾರು ಪ್ರೋಟೀನ್ಗೆ ಅನುಕೂಲ. ಇದು ನಾನು ಪಪ್ಪಾಯಿಕಾಯಲ್ಲಿ ಪಲ್ಯ ರೆಸಿಪಿ ಮಾಡ್ತಾಯಿರೋದು. ಇದೂ ಅಷ್ಟೇ ನಮ್ಮ ತೋಟದಿಂದನೇ ತಂದಿದ್ದೆ, ಪಪ್ಪಾಯಿಕಾಯಿ ಪಲ್ಯ ಮಾಡೋಕ್ಕೆ ಅಂತಲೇ. ಜೊತೆಗೆ ಟೂಟಿ ಫ್ರೂಟಿ ಮಾಡಬೇಕು ಅಂತಲೂ ತಂದಿದ್ದೆ ನಾನು. ಇದರಲ್ಲಿ ಅರ್ಧ ಪಲ್ಯ ಮಾಡಿ ಇನ್ನರ್ಧ ಟೂಟಿ ಫ್ರೂಟಿ ಮಾಡ್ತೀನಿ. ಈಗ ನೋಡಿ, ಪಪ್ಪಾಯಿಕಾಯಿನ ಎಲ್ಲ ನಾನು ಎರ್ದ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಕಡಾಯಿ ಕುಕ್ಕರಿಗೇನೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಆಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾನಿಲ್ಲಿ 2 ದೊಡ್ಡ ಸೈಜ್ ಈರುಳ್ಳಿ, 1 ದೊಡ್ಡ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟೇ ಒಗ್ಗರಣೆಗೆ ಹಾಕೋದು, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ನೋಡಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊ. ಇದು ಪಪ್ಪಾಯಿಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ. ಈಗ ಟೊಮೊಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಈ ನುಗ್ಗೆ ಸೊಪ್ಪಿನ ಪರೋಟ ನಮ್ಮ ಪ್ರಧಾನ ಮಂತ್ರಿಯಾದ ನರೇಂದ್ರ ಮೋದಿಜಿಗೂ ತುಂಬ ಇಷ್ಟ ಅಂತೆ. ಅವರೇ ಮಾಡ್ಕೊಂಡು ತಿಂತಾರಂತೆ. ಹಂಗಂತ ಟಿ ವಿ ಇದರಲ್ಲಿ ಹೇಳ್ತಾಯಿದ್ರು. ಪಾಟಲ್ಲಿ ಬೆಳೆಸ್ಕೊಂಡ್ರೆ ನೀವು ಆರಾಮಾಗಿ ಅದ್ರದ್ದು ರೆಸಿಪಿ ಎಲ್ಲ ಮಾಡ್ಕೋಬೋದು. ಸೊಪ್ಪಿಗೋಸ್ಕರನೇ ಬೆಳೆಸ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈಗ ನಾನು ಪಪ್ಪಾಯಿಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಪಲ್ಯಕ್ಕೆ.
ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನಷ್ಟು ಹುಳಿ ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಕಲಿಸ್ಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಅಚ್ಕಾರ ಪುಡಿ ಹಾಕ್ತೀನಿ. ಯಾಕೆಂದರೆ ಇದು ಸ್ವಲ್ಪ ಸ್ವೀಟ್ ಕೊಡುತ್ತಲ್ಲ ಪಪ್ಪೆಕಾಯಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಒಳ್ಳೆಯದು. ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತೀನಿ. ಈಗ ಸ್ವಲ್ಪ ನೀರು ಹಾಕಿ 1 ವಿಷಲ್ ಹೊಡ್ಸ್ಕೊಳ್ಳೋಣ, ಸಾಕು, ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಾವು ಚಪಾತಿ ಹಿಟ್ಟು ಕಲಸೋಣ ಅಂತೆ. ಇದು ಪಪ್ಪೆಕಾಯಿದ್ದು ಪಲ್ಯ ಯಾರಾದ್ರೂ ತಿನ್ಬೋದು, ಪ್ರೆಗ್ನೆಂಟ್ ಲೇಡಿ ಮಾತ್ರ ತಿನ್ನಬೇಡಿ. ಇದು ಅಷ್ಟು ಅವರಿಗೆ ಒಳ್ಳೆಯದಲ್ಲ, ಇನ್ನೆಲ್ಲರೂ ತಿನ್ಬೋದು. ಈಗ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಉಪ್ಪೆಲ್ಲೇನು ಹಾಕೋದು ಬೇಡ, ನಾನು ನುಗ್ಗೆ ಸೊಪ್ಪಿಗೆ ಹಾಕಿ ಫ್ರೈ ಮಾಡಿದ್ನಲ್ಲ ಅದೇ ಸಾಕು. ಈಗ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಪೂರ್ತಿ ಕಲಿಸ್ಕೊಂಡು. ಸೊಪ್ಪು ಮತ್ತು ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು, ಆವಾಗ ಮಿದಿಲಿಕ್ಕೆ ನಮಗೆ ಚೆನ್ನಾಗಾಗುತ್ತೆ. ಚಪಾತಿನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಚೂರು ಒಗ್ಗೊಗ್ರಾಗಿ ಏನೂ ಇರೋದಿಲ್ಲ, ಕೈನೂ ಅನ್ಸೋದಿಲ್ಲ. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಈ ರೆಸಿಪಿನ ನಿಮಗೂ ಇಷ್ಟ ಆಗುತ್ತೆ. ನಾನು ಇದನ್ನು ಅವತ್ತು ಎಣ್ಣೆ ಮುಳುಗೋ ಜೊತೆ ಮಾಡಿದ್ನಲ್ಲ, ಅದಕ್ಕೇ ನಾನಿವಾಗ ಹೇಗೆ ಮಾಡೋದು ಅಂತ ಆಸಕ್ತಿ ಅವತ್ತು ಹೇಳಿದ್ದೆ, ಅದಕ್ಕೆ ಇದನ್ನು ನಾನು ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ ಮಿದ್ದಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕೋಟಿಂಗ್ ಮಾಡಿಡ್ತೀನಿ. 1/4 ಗಂಟೆ ನೆನೆದ್ರೆ ಸಾಕು, ನಾನು ಚಪಾತಿ ಮಾಡಿಕೊಡ್ಬೋದು. ಚಪಾತಿನೂ ಅಷ್ಟೇ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಫೋಲ್ಡಿಂಗ್ ಚಪಾತಿ ಮಾಡೋದು, ಪ್ಲೈನ್ ಚಪಾತಿ ಮಾಡೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೊಸ ರೆಸಿಪಿ ಜೊತೆ ನಾನು ಬರ್ತಾಯಿರ್ತೀನಿ. ಈಗ ನೋಡಿ ಚಪಾತಿನ ಈ ಥರ ಫೋಲ್ಡಿಂಗ್ ಮಾಡಿ ನಾನು ಚಪಾತಿ ಬೇಯಿಸ್ತೀನಿ. 1 ಸ್ಪೂನ್ ಎಣ್ಣೆ ಹಾಕಿ ನೋಡಿ ಈ ಥರ ಬೇಯಿಸಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಆ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಈಗ ಚಪಾತಿ ಪಲ್ಯದ ಜೊತೆ ನಾನು ಚಪಾತಿನ ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ, ಮುರಿದು ತೋರಿಸ್ತೀನಿ ನೋಡಿ. ಟಾಟಾ, ಬಾಯ್ ಬಾಯ್.